ಕರ್ನಲ್ ಡಾಕ್ಟರ್ ಮೋಹನ್ ಕುಬೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಇಂದು ನಿವೃತ್ತ ಸೇನಾಧಿಕಾರಿಗಳ ವಸಂತ ವಿಹಾರ ಕನ್ನಡ ಬಳಗದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲಾಯಿತು. ಧ್ವಜಾರೋಹಣ ಮೂಲಕ ಆರಂಭವಾದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಡೊಳ್ಳು ಕುಣಿತ, ಕೀಲುಬೊಂಬೆ, ಜಾನಪದ ನೃತ್ಯ, ಸಂಗೀತ ಮತ್ತಿತರ ವೈವಿಧ್ಯಮಯ ಪರಂಪರೆಯ ಕಲಾ ಪ್ರಕಾರಗಳು ಪ್ರದರ್ಶಿಸಲ್ಪಟ್ಟವು. ವಸಂತ ವಿಹಾರ ಕನ್ನಡ ಬಳಗವು ಕನ್ನಡೇತರರಿಗೆ ಪ್ರತಿ ವರ್ಷ ಕನ್ನಡ ಕಲಿಸುವ ಮೂಲಕ ರಾಜ್ಯೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಬಂದಿರುವುದು ವಿಶೇಷವಾಗಿದೆ. ದೂರದರ್ಶನದೊಂದಿಗೆ ಕರ್ನಲ್ ಡಾಕ್ಟರ್ ಮೋಹನ್ ಕುಬೇಂದ್ರ 10 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ವಸಂತ ವಿಹಾರದಲ್ಲಿ ಅನ್ಯ ರಾಜ್ಯಗಳ ನಿವಾಸಿಗಳು ಇದ್ದು ಅವರಿಗೆ ಕನ್ನಡ ಕಲಿಸುವ ಕೈಂಕರ್ಯದಲ್ಲಿ ನಿರತರಾಗಿದ್ದೇವೆ ಎಂದು ಹೇಳಿದರು. ಅವರಿಂದಲೇ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಂಥ ಒಂದು ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದೀವಿ. ಈ ಬಾರಿ ವಿಶೇಷತೆ ಏನಂದರೆ, ಈ ಬಾರಿ ನಾವು ಒಂದು ಕಾರ್ನಿವಲ್ ಥೀಮ್ ಅಂದರೆ ಸಂತೆ, ಸಂಭ್ರಮ ಸಂತೆ, ಒಂದು ವೈಭವ ಸಂತೆ, ಕರ್ನಾಟಕ ವೈಭವ ಸಂತೆ ಅಂತ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ಶಾಲಿನಿ ಮೋಹನ್, ಕರ್ನಾಟಕದಲ್ಲಿ ಇತ್ತೀಚೆಗೆ ಕನ್ನಡ ಬಳಕೆ ಅಪರೂಪವಾಗಿದ್ದು ಅದನ್ನು ಉಳಿಸಿ ಬೆಳೆಸಲು ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿಯಾಗಿವೆ ಎಂದರು. ಕಳೆದು ಹೋಗ್ತಾ ಇದೆಯೇನೋ ಅಂತ ಅನುಭವ ಆಗುತ್ತೆ. ಈಗ ಎಲ್ಲಾದರೂ ಹೊರಗಡೆ ಮಾಲ್ಗೋ, ಸಲೂನ್ಗೋ ಅಥವಾ ಕ್ಯಾಬ್ ಡ್ರೈವರೋ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ನಾವು ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡೋದಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಕೇಳುವಂಥ ಪ್ರಶ್ನೆ ಹಿಂದಿನ ಕನ್ನಡನ ಅಂತ. ಅಕಸ್ಮಾತ್ ಆಗಿ ಆ ಕಡೆಯಿಂದ ಅವ್ರೇನಾರು ಸ್ವಲ್ಪ ಕನ್ನಡ ಗೊತ್ತು ಹೇಳಿ ಮೇಡಮ್ ಅಂದರೆ ಹಾಲು ಕುಡಿದಷ್ಟೇ ಸಂತೋಷ ಆಗುತ್ತೆ. ಕರ್ನಲ್ ಲಕ್ಷ್ಮೀನಾರಾಯಣ, ವಸಂತ ವಿಹಾರ ಕನ್ನಡ ಬಳಗ ವತಿಯಿಂದ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರುತ್ತಿರುವುದು ಸಂತಸ ತಂದಿದೆ ಎಂದರು. ಕನ್ನಡ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಆ ಕನ್ನಡ ಬಳಗದಲ್ಲಿ ಹೆಚ್ಚು ಕಡಿಮೆ ಒಂದು 50-60 ಜನ ಕುಟುಂಬಗಳಿದ್ದಾವೆ. ಇಲ್ಲಿ ನಾವು ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ತಮಗೆಲ್ಲರಿಗೂ ನಾವು ಎಲ್ಲ ಶುಭಾಶಯ ಕೋರ್ತಾ